ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. 44 ಲಕ್ಷ ರೂಪಾಯಿ ಮೌಲ್ಯದ ಮನೆಗಳ್ಳತನ ಪ್ರಕರಣ ಭೇದಿಸಿದ ಗದಗ ಪೊಲೀಸರು. ಅಂತರ್ ಜಿಲ್ಲಾ ಕಳ್ಳರ ಗ್ಯಾಂಗ್ ಬಂಧನ. 42.73 ಲಕ್ಷ ಮೌಲ್ಯದ ಚಿನ್ನ, ಬೆಳ್ಳಿ, ಕಾರು ವಶ. ನಗರದ ಉದಯನಗರದಲ್ಲಿ ನಡೆದಿದ್ದ ಸುಮಾರು 44 ಲಕ್ಷ ಮೌಲ್ಯದ ಮನೆಗಳ್ಳತನ ಪ್ರಕರಣವನ್ನು ಗದಗ ನಗರ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದು, ಕಾರ್ಯಾಚರಣೆಯಲ್ಲಿ ಅಂತರ್ ಜಿಲ್ಲಾ ಕಳ್ಳರ ಗ್ಯಾಂಗ್ನ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 42.73 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ ಸಾಮಾನುಗಳು ಹಾಗೂ 2 ಕಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ರೋಹನ್ ಜಗದೀಶ್ ತಿಳಿಸಿದ್ದಾರೆ. ನಗರದ ಉದಯನಗರ 1ನೇ ಕ್ರಾಸ್ನ ಕ್ಲರ್ಕ್ಸ್ ಇನ್ ಹಿಂಭಾಗದಲ್ಲಿರುವ ಮಂಜುನಾಥ್ ತಂದೆ ಷಣ್ಮುಖ ಬಸವ ಅವರ ನಿವಾಸದಲ್ಲಿ ಮೇ 6ರಿಂದ 8ರ ನಡುವಿನ ಅವಧಿಯಲ್ಲಿ ಕಳ್ಳರು ಬೀಗ ಮುರಿದು ಒಳನುಗ್ಗಿ 342 ಗ್ರಾಂ ಚಿನ್ನಾಭರಣ, 1970 ಗ್ರಾಂ ಬೆಳ್ಳಿ ಸಾಮಾನು ಹಾಗೂ 8.50 ಲಕ್ಷ ನಗದು ಕಳವು ಮಾಡಿ ಪರಾರಿಯಾಗಿದ್ದರು. ಈ ಸಂಬಂಧ ಗದಗ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಕಾರ್ಯಾಚರಣೆ ನಡೆಸಲಾಗಿತ್ತು. ತನಿಖೆಯ ವೇಳೆ ತಾಂತ್ರಿಕ ಮಾಹಿತಿ ಹಾಗೂ ವಿವಿಧ ಸುಳಿವುಗಳ ಆಧಾರದ ಮೇಲೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ಕಳುವಾಗಿದ್ದ ಬಹುತೇಕ ಚಿನ್ನಾಭರಣ, ಬೆಳ್ಳಿ ವಸ್ತುಗಳು ಮತ್ತು ಕೃತ್ಯಕ್ಕೆ ಬಳಸಿದ 2 ಕಾರುಗಳನ್ನು ವಶಪಡಿಸಿಕೊಂಡಿದ್ದು, ಪ್ರಕರಣದ ತನಿಖೆ ಮುಂದುವರೆದಿದೆ. ನಿಮ್ಮ ಜಿಲ್ಲೆಯ ನಿಖರ, ವಿಶ್ವಾಸಾರ್ಹ ಮತ್ತು ವೇಗದ ಸುದ್ದಿಗಾಗಿ ನೋಡ್ತಾ ಇರಿ ಕೆಜಿ ನ್ಯೂಸ್ ಗದಗ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ನಮ್ಮ DSP ಮುರ್ತುಜಾ ಖಾದ್ರಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಕರಣ ಭೇದಿಸಲಿಕ್ಕೆ ಎಲ್ಲ ರೀತಿ ಸಿದ್ಧತೆನ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಸಾಕಷ್ಟು ಕಳ್ತನ ಮಾಡೋರು ಅವ್ರದ್ದೇ ಆದ ಒಂದು ಶೈಲಿಯಲ್ಲಿ, ಮತ್ತು ಈ ಒಂದು ಏನು ಅವ್ರಿಗೂ ಕೂಡ ತಿಳಿದಿದೆ, ಈ ಗ್ಲೌಸ್ ಬಳಕೆ ಮಾಡಿದರು, ಮತ್ತು ಮಕ್ಕಕ್ಕೆ ಮಾಸ್ಕು, ಮತ್ತು CCTV ಗೆ ಇದಕ್ಕೆ ಆಗಬಾರ್ದು, ಮತ್ತು DVR ಕೂಡ ತೊಗೊಂಡೋಗಿರೋ ರೀತಿ ನಮಗೆ ಈ ಪ್ರಕರಣ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಇವ್ರಿಗೆ ಪತ್ತೆ ಹಚ್ಚಲಿಕ್ಕೆ ಟೆಕ್ನಿಕಲ್ ಆ್ಯಸ್ ವೆಲ್ ಆಸ್ ನಾನ್ ಟೆಕ್ನಿಕಲ್ ಅನಾಲಿಸಿಸ್ನ ಬಹಳಷ್ಟು ಡೀಟೇಲ್ನ ನಾವು ಮಾಡಿದ್ದು. ನಮಗೆ A2 ಆರೋಪಿ ಯಾರಿದ್ದಾರೆ, ಇಮ್ರಾನ್ ತಂದೆ ಕುತುಬುದ್ದೀನ್ ಅಂತ ಹೇಳಿ, ಇವನು ಬೈಲೊಂಗಲ್ದವನು. ಅವನು ನಮಗೆ ದೊರೆತಿದ್ದ ಸಂದರ್ಭದಲ್ಲಿ ನಮಗೆ ಈ ಪ್ರಕರಣದ ಮೂಲ ಆರೋಪಿ ಯಾರಿರ್ತಾನೆ, ಮೊಹಮ್ಮದ್ ರಫೀಕ್ ತಂದೆ ಇಸ್ಮಾಯಿಲ್, ಇವನು ನಮಗೆ ಸಿಗ್ತಾನೆ. ಇವರ ಮೋಡಸ್ನ ನೋಡಿದರೆ ಭಾಳ ವಿಶೇಷವಾದ ಒಂದು ಮೋಡಸ್ ಇದೆ. ಈ ಮೊಹಮ್ಮದ್ ರಫೀಕ್ ಅಂತ ಯಾರು ಇದರಲ್ಲಿ ನಾವು ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ, A1 ಆರೋಪಿ, ವಯಸ್ಸು 36. ಏನಿದೆ ಇವೊಂದು ವಿಚಾರ ಅಂತ ಹೇಳಿದರೆ, ಇವನ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕೇರಳ ರಾಜ್ಯದಲ್ಲೂ ಸೇರಿದಂತೆ ಇವನ ಮೇಲೆ ಒಟ್ಟು 68 ಪ್ರಕರಣ ದಾಖಲಾಗಿದೆ. ಓಕೆ, 68 ಪ್ರಕರಣದಲ್ಲಿ ಅವನ ಮೇಲೆ ಸುಲಿಗೆ, ಚೈನ್ ಸ್ನ್ಯಾಚಿಂಗ್, ದರೋಡೆ ಮತ್ತು ಭಾಳಷ್ಟು ಹೀನಸ್ ಒಫೆನ್ಸಸ್ ಕರ್ನಾಟಕ ಅಲ್ಲಿ ವಿವಿಧ ಪೊಲೀಸ್ ಸ್ಟೇಷನ್ಸಲ್ಲಿ, ಮೂಲತಃ ಈಗ ಗದಗ ಜಿಲ್ಲೆಯಲ್ಲಿ 1 ಪ್ರಕರಣ, ಅದನ್ನು ಬಿಟ್ಟಂತೆ ಈ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಮಂಗಳೂರು ಆಗಿರ್ಬೋದು, ಮಂಗಳೂರು ನಗರ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಕಾಸರಗೋಡು ಆಗಿರ್ಬೋದು ಕೇರಳ ಅಲ್ಲಿ, ಮತ್ತು ಇನ್ನಿತರ ಪೊಲೀಸ್ ಸ್ಟೇಷನಲ್ಲೂ ಕೂಡ ಅವನ ಮೇಲೆ ಸಾಕಷ್ಟು ಪ್ರಕರಣ ದಾಖಲಾಗಿರುತ್ತೆ. ಅವನು ಭಾಳಷ್ಟು ಠಾಣೆಗಳಲ್ಲಿ ಬೇಕಾಗಿರೋ ವಾರೆಂಟ್ ಆಸಾಮಿ ಕೂಡ ಆಗಿರ್ತಾನೆ, ಮತ್ತು ತಲೆ ಮರೆಸ್ಕೊಂಡಿರೋ ಆರೋಪಿ ಕೂಡ ಆಗಿರ್ತಾನೆ. ಸೊ ಇವನು ಇಷ್ಟು ಕಳ್ತನ ಮಾಡಿರೋದ್ರಿಂದ ಅವನಿಗೆ ಎಕ್ಸಾಕ್ಟ್ಲಿ ಪೊಲೀಸವರು ಯಾವ ರೀತಿ ಹುಡುಕ್ತಾರೆ, ಯಾವ ರೀತಿ ಹಿಡಿತಾರೆ, ಯಾವ ರೀತಿ ಅವರು ಪ್ರಕರಣನ ಬೇಯಿಸ್ತಾರೆ ಅಂಥೇಳಿ ಭಾಳಷ್ಟು ತಿಳಿದಾನೆ. ಭಾಳಷ್ಟು ಕೇಸಲ್ಲಿ ಅರೆಸ್ಟ್ ಕೂಡ ಆಗಿದ್ದಾನೆ. ಸೊ ಅವನಿಗೆ ಒಂಥರ ಭಯ ಇಲ್ದಿರೋ ರೀತಿಯಲ್ಲಿ ಅವನು ಬಂದು ಈ ರೀತಿ ಕನ್ನ ಕಳುವು ಮಾಡೋದ್ರಲ್ಲಿ ಅವನು ಒಂದು ರೀತಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಆದರೂ ಸಹ ನಮ್ಮ ಗದಗ ಜಿಲ್ಲೆಯ ಪೊಲೀಸ್ ತಂಡ ಏನಿದೆ ಇಲ್ಲಿ, ನನ್ನ ಜೊತೆ ಯಾರ್ಯಾರು ಕೂತಿದ್ದಾರೆ ಮತ್ತು ಇವ್ರ ಜೊತೆಯಾಗಿ ಭುಜಕ್ಕೆ ಭುಜ ಕೊಟ್ಟು ಬೆನ್ನೆಲುಬಾಗಿ ನಿಂತಿರೋ ನಮ್ಮ ಎಲ್ಲ ಸಿಬ್ಬಂದಿ ಮಿತ್ರರು, ಪ್ರತಿಯೊಬ್ಬರು ಇಲ್ಲಿ ನೋಡ್ತಿದ್ದೀರಾ, ಎಲ್ಲರೂ ಭಾಳಷ್ಟು ಶ್ರಮೆಪಟ್ಟು ಇವನಿಗೆ ಹಿಡಿದಿದ್ದಾರೆ. ಅವನು ಹಿಡಿದ್ಮೇಲೆ ಇನ್ನೊಬ್ಬನು ಕೂಡ ಹಿಡಿದ್ವಿ ನಾವು, ಮೌಲಾಲಿ ಅಂತ ಹೇಳಿ. ಈ 3 ಜನ ಬಂದು ಈ ಪ್ರಕರಣನ ಅವರು ಮಾಡಿ ಹೌಸ್ ಬ್ರೇಕ್ ಮಾಡಿ ತೊಗೊಂಡೋಗಿದ್ದಾರೆ. ವಿತೌಟ್ ಗೆಟಿಂಗ್ ಇನ್ ಟು ಎಕ್ಸಾಕ್ಟ್ ಡೀಟೇಲ್ಸ್ ಆಫ್ ಇನ್ವೆಸ್ಟಿಗೇಷನ್, ಯಾವ ರೀತಿ ಹಿಡಿದ್ವಿ ಅಂತ ಹೇಳಿ ನಾನು ಭಾಳಷ್ಟು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದರೆ, ನಾವೇ ಮುಂದೆ ಬರೋ ಕಳ್ಳರಿಗೆ ನಾವು ಈ ರೀತಿ ಹಿಡಿಬೋದು ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಐ ವಿಲ್ ನಾಟ್ ಗೋ ಇನ್ ಟು ದೋಸ್ ಡೀಟೇಲ್ಸ್ ಸ್ಪೆಸಿಫಿಕ್ಲಿ. ಬಟ್ ಅದನ್ನು ಬಿಟ್ಟು ನಾವೇನು ಮಾಡಿದ್ದೀವಿ, ಈ ಪ್ರಕರಣದಲ್ಲಿ ಅವನಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳಿ ನಾವು ಈ ಪ್ರಕರಣದಲ್ಲಿ ಕೆ ಕೋಕಾ
ಅಂತ ಹೇಳಿ ಒಂದು ಪ್ರೊವಿಷನ್ನ ಅಳವಡಿಸಿದ್ದೀವಿ. KCOCA ಅಂತ ಹೇಳಿದ್ರೆ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ ಕ್ರೈಮ್ ಆ್ಯಕ್ಟ್ ಅಂತ ಹೇಳಿ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನಿಗೆ ನಾವು ಪ್ರಪೋಸಲ್ ಈಗ ರೆಡಿ ಮಾಡಿದ್ದೀವಿ. ಅದನ್ನು ಗದಗ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಈ ಪ್ರಕರಣನ ನಾವು ಈ ಒಂದು ಆರೋಪಿ ಮೇಲೆ ಅಳವಡಿಸ್ತಾ ಇದ್ದೀವಿ. ಅದಕ್ಕೆ ನಾವು ಇವಾಗ ಆವಾಗಲೇ ಪರ್ಮಿಷನ್ಗೆ ಬರೆದಿದ್ದೀವಿ. ಒಂದು ವೇಳೆ ಆ ಪರ್ಮಿಷನ್ ಬಂದಾಗ KCOCA ಅಲ್ಲಿ ಇವ್ರಿಗೆ ಕಠಿಣ ಶಿಕ್ಷೆ ಆಗೋ ಎಲ್ಲ ಏನೋ ಅಂಶಗಳು ಇರ್ತವೆ. ಸೊ ಇಷ್ಟನ್ನು ಹೇಳ್ತಾ ನಾವು ಭಾಳಷ್ಟು ನಮ್ಮ ಟೆಕ್ನಿಕಲ್ ಟೀಮ್, ನಾನ್ ಟೆಕ್ನಿಕಲ್ ಟೀಮ್ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡಿ ಈ ಒಂದು ಪ್ರಕರಣದಲ್ಲಿ ಆರೋಪಿತರಿಂದ ನಾವು ಕಳವಾದ ಮಾಲು ಒಟ್ಟು 33 ಲಕ್ಷ ಅಷ್ಟು ನಾವು ಇವಾಗ ವಶಕ್ಕೆ ಪಡೆದಿರ್ತೀವಿ. ವಶಕ್ಕೆ ಪಡೆದಿರೋ ಮಾಲನ್ನ ನಾವು ಈಗ ಆಲ್ರೆಡಿ PF ಹಾಕಿ ಕೋರ್ಟಿಗೆ ಸಬ್ಮಿಟ್ ಮಾಡಿರ್ತೀವಿ. ಅದು ಬಂಗಾರದ ಬೆಲೆ ಆಗಿರುತ್ತೆ. ಅದ್ರ ಜೊತೆಗೆ 90,000 ಕಿಮ್ಮತ್ತಿನ ಒಟ್ಟು 750 ಗ್ರಾಮ್ ಅಷ್ಟು ಬೆಳ್ಳಿ ಮತ್ತು ಒಂದು ಎರ್ಟಿಗಾ ಕಾರು ಮತ್ತು ಏನೋ ಒಂದು ಸುಜುಕಿ ಆಲ್ಟೋ ಇಷ್ಟು ನಾವು ವಶಕ್ಕೆ ಪಡೆದು ಈ ಒಂದೇ ಪ್ರಕರಣದಲ್ಲಿ 42,73,000 ಅಷ್ಟು ಮಾಲನ್ನ ನಾವು ವಶಕ್ಕೆ ಪಡ್ಕೊಂಡಿರ್ತೀವಿ. ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ನಾನು ಭಾಳ ಕಂಗ್ರ್ಯಾಚುಲೇಟ್ ಮಾಡಲಿಕ್ಕೆ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ ಕಳ್ತನ ಪ್ರಕರಣಗಳಲ್ಲಿ ಆರೋಪಿ ಯಾರು ಅಂತ ಗೊತ್ತಿರಲ್ಲ. ನಾವು ವಿಶೇಷವಾಗಿ ಏನಿರುತ್ತೆ ಅಂತ ಹೇಳಿದರೆ ಕಳ್ತನ ಪ್ರಕರಣದಲ್ಲಿ ನಾವು ಒಂದು ಸಣ್ಣ ಹಣಿನ ಒಂದು ಸಮುದ್ರದಲ್ಲಿ ಹುಡುಕ್ದಂಗೆ ಮಾಡೋ ಕೆಲಸ ಇರುತ್ತೆ. ಬಟ್ ಆದರೂ ಭಾಳ ಶ್ರಮೆಪಟ್ಟು ನಮ್ಮವ್ರು ಕೆಲಸ ಮಾಡ್ತಾರೆ. ಸೊ ಅದರಲ್ಲಿ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್. KG ನ್ಯೂಸ್.